ವರ್ಷ ವರ್ಷ ಕಳೀತಾ ಕಳೀತಾ ಹೆಂಗಿರುತ್ತೆ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಮರಿತಾ ಹೋಗ್ತಾರೆ. ಇದೆ ನೋಡಿ ಬಂದಿದ್ದೀನಿ. ಅದು ಡಿಸೆಂಬರ್ 2 ಆನಿವರ್ಸರಿ ನೋಡಿ ಅಲ್ಲಿ ಯಾರೋ ಪರಿಚಯ ಆದ್ರು ಹಂಗೆ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತು 2ನೇ ತಾರೀಕು ಡಿಸೆಂಬರು. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ವಿ. ಯಾಕಮ್ಮ? ಬಾ ಇಲ್ಲೇ ಬಂದ್ಬಿಡಿ ಬಾ. 8 ಗಂಟೆ ಆಗಿತ್ತು ಎದೋಳೋ ಹೊತ್ತಿಗೆ. ಅದಕ್ಕೆ ಏನಪ್ಪಾ ನಾಷ್ಟ ಮಾಡೋದು, ಇಷ್ಟು ಲೇಟ್ ಆಗೋಯ್ತು ಅಂದ್ಬಿಟ್ಟು ಬಿಸಿಬೇಳೆ ಬಾತ್ ಇಟ್ಟಿದೀನಿ. 2 ಕೂಗಿದೆ, ಇನ್ನ 1 ಕೂಗ್ಬೇಕು. ಸೊ ಮಗಳಿಗೆ ಇವಾಗ ಹಾಲು ಕೊಟ್ಟಿದೀನಿ. ನನ್ ಮಗ ಇನ್ನ ಮಲ್ಕೊಂಡವನೆ ಪಾಪ. ಆಯ್ತು 8:20 ಆಗೇ ಹೋಯ್ತು ಆಲ್ರೆಡಿ. ಒಂದೊಂದ್ಸರಿ ಲೇಟ್ ಆಗ್ಬಿಡುತ್ತೆ ಎದೋಳೋದು. ಯಾಕೆ ಚಿನ್ನಿ? ನನ್ ಮಗನೂ ಬಂದ್ಬಿಟ್ಟ. ಓನಪ್ಪ, ಏನಲ್ಲಿ ಏನು ಏನ್ ಹೇಳು ಸ್ವಲ್ಪ. ಏನು ಬೆಳ್ಬೆಳ್ಗೆ ಎದ್ಬಿಟ್ಟು ನಿಂದು ನಿಮ್ಮ ಅಕ್ಕಂದು ಏನಪ್ಪಾ? ಒಮ್ಮಿ ಬಾಯ್ಲಿ ಅಂತವನೆ. ಏನಪ್ಪ? ಗೊತ್ತು ಗೊತ್ತು ನಿನ್ ನಾಟಕ ಏನಂತ. ಮೊಬೈಲು ನಿಂದ, ಮೊಬೈಲು ಬೆಳ್ಬೆಳ್ಗೆ ಏನೋ ಗುಂಡ. ನಮ್ ಬರಲ್ಲ, ಹೋಗ. ಹಾಲ್ ಕೊಡ್ಬೇಕಾ? ಸರಿ ನಡಿ, ಕೊಡ್ತೀನಿ. ನೋಡಿ ಬಿಸಿಬೇಳೆ ಬಾತ್ ಕೂಗಿದೆ. ಇಲ್ಲಿ ನೀರಿಗಿಟ್ಟಿದೀವಿ. ಇನ್ 2 ತಿಂಗಳು ಇದೆ ಅನ್ಸುತ್ತೆ ನಮ್ಗೆ. ಬಿಸಿಲು ಬರುತ್ತೆ. ಯಾಕಮ್ಮ? ನೀರೇನೋ ಕಾದ್ಬಿಟ್ಟೈತೆ. ನನ್ ಮಗಳು ಬೆಳಗ್ಗೆನೆ ಟಿವಿ ನೋಡ್ಕೊಂಡ್ ಕೂತವಳೆ. ಸ್ವಲ್ಪ ಬಿಸಿಬೇಳೆ ಬಾತ್ ಒಗ್ಗರಣೆಗೆ ಹಾಕೊಂಡ್ಬಿಟ್ರೆ ಟೈಮ್ ಆಗೋಗ್ಬಿಟ್ಟೈತೆ. ಸಡನ್ ಆಗಿ ಏನೂ ಸಿಗಲ್ಲ ಕೈಗೆ. ಸಾಕು, ಇದ್ರಲ್ಲೇ ಒಗ್ಗರಣೆ ಹಾಕೋತೀನಿ. ಸೊ ಇವಾಗ ಮಗಳು ಡ್ಯೂಟಿ ಮುಗೀತು, ಬಿಟ್ಟು ಬಂದೆ. ಇವಾಗ ನೋಡಿ ನನ್ ಮಗನ್ ಶಿಫ್ಟ್. ರೌಂಡಿಂಗ್ಸ್ ಬೇಕಂತೆ ಅವನ್ಗೆ, ಅದಕ್ಕೆ ಬಂದವನೇ, ಕರ್ಕೊಂಡ್ ಬಂದೆ. ಅಂಡ್ ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ತುಂಬಾನೇ ಸ್ಪೆಷಲ್ ದಿವಸ. ನೋ ನಾನ್ ವೆಜ್ ಇವತ್ತು, ಮಂಗಳವಾರ, ಬಟ್ ನೋ ನಾನ್ ವೆಜ್. ನನ್ಗೂ ಬೆಳಿಗ್ಗೆ ಎದ್ದಿದ ತಕ್ಷಣನೇ ಗೊತ್ತಾಗಿದ್ದು. ನೋಡಿ ಇಲ್ಲಿ ಬೋಬೋ ನೋಡಿ ಹೆಂಗೋಯ್ತೈತೆ. ಅದಕ್ಕೆ ನಾನಿವತ್ತು ಒಂದು ಸ್ಪೆಷಲ್ ವಿಶೇಷವಾಗಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀನಿ. ನಿಮ್ಗೆಲ್ರಿಗೂ ದರ್ಶನ ಮಾಡಿಸ್ದಂಗ ಆಗುತ್ತೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲೇ ಅಕ್ಕಪಕ್ಕ. ಅಲ್ಲಿಗೆ ನನ್ ಮಗಳು ಬಂದ್ಮೇಲೆ 2 ಮಕ್ಳನ್ನು ಕರ್ಕೊಂಡು ಹೋಗೋಣ ಅಂತ. ಯಾರು ಬಿಡ್ತಾರ ನೋಡೋಣ. ಇಬ್ರಲ್ಲಿ ಒಬ್ರು ಇಲ್ಲ 2 ಕರ್ಕೊಂಡು ಹೋಗ್ತೀನಿ. ಸೊ ಇವಾಗ ಬನ್ನಿ, ಇವನು ಗ್ರೌಂಡ್ ಓಡಿಸ್ಬಿಟ್ಟು ಮನೆಗೆ ಹೋಗಿ ಟಿಫನ್ ಮಾಡಿ ರೆಡಿಯಾಗಿ, ನಮ್ಮಪ್ಪ ಇಲ್ಲೇ ದೇವಸ್ಥಾನ ಇದೆಯಲ್ಲ, ಗ್ರಾಮ ದೇವತೆ ಆಂಜನೇಯ ಸ್ವಾಮಿ, ಅಲ್ಲಿ ಭಜನೆ ಇಟ್ಕೊಂಡಿದ್ದಾರೆ. ನಮ್ಮಪ್ಪ ಹಾಡೆಲ್ಲ ಹೇಳ್ತಾರಲ್ಲ, ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದಾರೆ. ಇವಾಗ ನಾನು ಇವ್ನಿಗೆ ಮನೆಗ್ ಬಿಟ್ಟು, ಸಾರಿ ನಾವಿಬ್ರು ಮನೆಗೆ ಹೋದ್ಮೇಲೆ ನಮ್ಮಪ್ಪ ಆ ಕಡೆ ಹೋಗ್ತಾರೆ. ಸೊ ಬೇಗ ಹೋಗ್ಬೇಕು. ಹೋಗೋಣ ಇವಾಗ. ನಾನು ರೆಡಿ ಎಲ್ಲ ಆಗಿ ಆಮೇಲೆ ಸಿಗ್ತೀನಿ ನಿಮ್ಗೆ, ಆಯ್ತಾ? ಎಲ್ಲಪ್ಪ ಬಂದಿರೋದು ನಾವು? ಎಲ್ಲಿ ಬಂದಿರೋದು? ಗಾಡಿ ಓಡಿಸ್ತೀಯ ನೀನು? ಗಾಡಿ ಓಡಿಸ್ತೀಯಾ? ಹಂಗ ಓಡಿಸ್ತೀಯ ಗಾಡಿ? ಕೀಯಲ್ಲಿ ಕೀ ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಗೀಟ್ ಮಾಡ್ಬಿಟ್ಟು ಹಂಗೆ ಆಮೇಲೆ ಹಿಡ್ಕೊ, ಹಂಗ್ ಹಿಡ್ಕೊ. ಹೋಗೋಣ, ಹೋಗೋಣಪ್ಪ. ನೀನೇ ಓಡಿಸ್ತೀಯಾ?
ಸರಿ ಮಮ್ಮ ಕರ್ಕೊಂಡ್ ಹೋಗ್ತೀಯಾ? ಕರ್ಕೊಂಡೈತೆ ಬಿಡಪ್ಪ ನೀನ್ ದೊಡ್ಡವನಾಗು ಆಯ್ತಾ. ಸರಿ ಹೋಗೋಣ, ಇವಾಗ ಟೈಮ್ ಆಗೋಯ್ತು. ತೆಗಿ ಗೇಟ್. ನೋಡ್ದ ಗೇಟ್ ಇಟಿಕ್ಸದ್ ನಿಂಗೆ. ಹಾ ತೆಗಿ, ಜಾಣಪ್ಪ ನೀನು. ನಡಿಯಪ್ಪ. ನೋಡ್ದ ಮುಚ್ಬಿಡೋಣ ಹಂಗೆ. ಬಾ ನೀನ್ ಒಳಗಡೆ ಬಾರೋ. ಮುಚ್ಚು ಗೇಟ್, ಗೇಟ್ ಮುಚ್ಚು. ಇರು ಕೈ ಇರೋ. ಫೈನಲಿ ಇವಾಗ ರೆಡಿ ಆಗಿದ್ದೀನಿ ಆಚೆ ಹೊರಡೋದಿಕ್ಕೆ ದೇವಸ್ಥಾನಕ್ಕೆ. 2:45 ನಾನು ಆಲ್ಮೋಸ್ಟ್ ಒಂದ್ 12:30 1 ಗಂಟೆ ಹಿಂಗೆ ಬಿಡೋಣ ಅಂತ ಅನ್ಕೊಂಡೆ ಮನೇನ. ಬಟ್ ಹೆಂಗೆ ಮಾಡಿದ್ರು ನನಗೆ ಅದು ಟೈಮ್ ಆಗ್ಲಿಲ್ಲ. ಇವಾಗ ನೋಡಿದ್ರೆ ನನ್ ಮಗ ಹಂಗೆ ಮಲ್ಕೊಬಿಟ್ಟವನೆ. ಸೊ ಇಬ್ರು ಕರ್ಕೊಂಡು ಹೋಗ್ಲೇಬೇಕು ಅಂತ ಅನ್ಕೊಂಡಿದೀನಿ. ಅದಕ್ಕೆ ನೋಡಿ, ಆನೆ ಹಿಡ್ಕೊಂಡು ಹಂಗೆ ಮಲಗ್ಬಿಟ್ಟವನೆ ಆಟ ಆಡ್ಕೊಂಡು. ಇವಾಗ ಹಿಂಗೆ ಕರ್ಕೊಂಡು ಹೋಯ್ತೀನಿ ಅವನ್ನ. ಏ ಅಂಶು ಇದಳು. ಮಕ್ಳನ್ನ ಆಚೆ ಕರ್ಕೊಂಡು ಹೋಗಿ ತುಂಬಾ ದಿನ ಆಗಿತ್ತು. ಸೊ ಇವತ್ತೇ ಕರ್ಕೊಂಡು ಹೋಗೋಣ. ಹಂಗೆ ನಾನು ದೇವಸ್ಥಾನಗಳಿಗೂ ಹೋಗಿ ತುಂಬಾ ದಿನಾನೇ ಆಗೋಗಿದೆ. ಅಂದ್ರೆ ಯಾವಾಗ್ಲೂ ಹೋಗ್ತಿದ್ದೆ, ವಾರಕ್ಕೆ ಒಂದ್ಸಲಿನಾರ ಹೋಗ್ತಿದ್ದೆ. ಇವಾಗ ಅದು ಬಿಟ್ಬಿಟ್ಟಿದೀನಿ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಯಾಕೋ ನಂಗೆ ಹೊಟ್ಟೆಗೆ ಊಟನೂ ಸೇರ್ತಾ ಇಲ್ಲ. 2 ದಿವಸದಿಂದ ತಿಂತಿದ್ದೆ ಇಷ್ಟು. ಇನ್ನು ಈ ನೋವು ಬೇಜಾರಲ್ಲಿ ಡಿಸೆಂಬರ್ 2 ಬೇರೆ ಅಲ್ವಾ, ಆದ್ರಿಂದ ಇನ್ನೂ ಊಟ ಸೇರ್ತಾ ಇಲ್ಲ. ಸುಸ್ತು ಬೇರೆ ಆಗ್ತೈತೆ. ತಿನ್ನೋಣ ಅಂದ್ರೆ ತಟ್ಟೆಗೆ ಹಾಕೊಳಕ್ಕೂ ಮನ್ಸಿಲ್ಲ ನನ್ಗೆ. ಅಷ್ಟು ಬಿಡು ಏನಪ್ಪಾ ಅನ್ಕೊಂಡು ಬೆಳಗ್ಗೆ ಬಿಸಿಬೇಳೆ ಬಾತ್ ತಿಂದಿದೆ ಅಷ್ಟೇ. ಇವಾಗ ಆಕ್ಚುಲಿ ಹೊಟ್ಟೆ ಹಸೀತಿದೆ, ಬಟ್ ತಿನ್ನಕ್ಕೆ ಮನ್ಸು ಬರ್ತಾ ಇಲ್ಲ. ಆ ರೇಂಜು ಹೆಲ್ತ್ ಅಪ್ಸೆಟ್ ನಾನೇ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ತುಂಬಾ ಹೇಳ್ತಾನೆ ಇದ್ದೀರಾ, ತುಂಬಾ ವೀಕ್ ಇದ್ದೀರಾ, ಹೆಲ್ತ್ ನೋಡ್ಕೊಳ್ಳಿ ಅಂತ. ಅದೇನೋ ನನ್ಗೆ ನಿಜ ಹೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ನನ್ಗೆ. ಬಿಕಾಸ್ ನಿಮ್ಗೆ ಗೊತ್ತು, ನೀವೇ ನೋಡ್ತಾ ಇರ್ತೀರಾ, ಆಗಲ್ಲ. ಬಟ್ ಮಾಡ್ಬೇಕು, ನೋಡೋಣ. ನೆನ್ನೆ 1 ಗ್ಲಾಸ್ ಹಾಲು ಹಾಕೊಂಡೆ ನೋಡಿ ಕುಡಿಯೋಣ ಅನ್ಬಿಟ್ಟು. ಎಷ್ಟೋ 5-6 ತಿಂಗ್ಳಾಗ ಹೋಗ್ಬಿಟ್ಟಿತ್ತು ನಾನು ಹಾಲು ಕುಡ್ದು. ನಮ್ಮಪ್ಪ ಡೈಲಿ ಕುಡಿಯಮ್ಮ, ನೀನು ಕುಡಿಯಮ್ಮ ಮಕ್ಳ ಜೊತೆ ಅಂತ ಹೇಳ್ತಾರೆ. ನಮ್ಮಮ್ಮ ಅಂತೂ ಡೈಲಿ ಹೇಳೋರು, ಒಂಚೂರು ಹಾಲು ಕುಡ್ಕೋ ಲಕ್ಷ್ಮಿ ಅಂತ ಅನ್ಬಿಟ್ಟು. ಅವಾಗೇನೋ ಒಂಚೂರು ಕುಡಿತಿದ್ದೆ. ಅಮ್ಮ ಹೋದಾಗ್ಲೇ ಬಿಟ್ಬಿಟ್ಟೆ ಅನ್ಸುತ್ತೆ ನಾನು. ಹಾಲು ಕುಡಿಯಲ್ಲ, ಏನೂ ಕುಡಿಯಲ್ಲ. ನಿನ್ನೆ ನಿನ್ನೆಯಿಂದ ಸ್ಟಾರ್ಟ್ ಮಾಡೋಣ ಡಿಸೆಂಬರ್ 1 ಅಂತ ಅನ್ಬಿಟ್ಟು. ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಹಾಲು ಕುಡಿತಾ ಇಲ್ಲ ನಾನು, ಸರಿ ಏನು ತಿಂತಾನೋ ಇಲ್ಲ ಅಂತ. ಇವತ್ತಾಗ್ಲೇ ಮರ್ತೋಯ್ತು ಕುಡಿಯಕ್ಕೆ. ಹಂಗೆ ನಾನೇ ಆರೋಗ್ಯ ಹಾಳು ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಿದೆ. ಬಟ್ ಎಷ್ಟೇ ನಾನು ಪ್ರಯತ್ನ ಪಟ್ರು ನಂಗದು ಇಂಪ್ಲಿಮೆಂಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನೀಟಾಗಿ. ಟೈಮ್ ಟು ಟೈಮ್ ತಿನ್ಕೊಂಡು ಅಡ್ಗೆ ಏನೋ ಮಾಡ್ತೀನಿ, ಬಟ್ ಆಗ್ತಾ ಇಲ್ಲ ನನ್ಗೆ. ಏನ್ ಮಾಡ್ತೀರಾ, ಏನು ಮಾಡಕ್ ಆಗ್ತಾ ಇಲ್ಲ ನನ್ಗೆ. ತುಂಬಾ ಕಮೆಂಟ್ಸ್ಗಳು ನೋಡ್ತಾನೆ ಇದೀನಿ. ನನ್ ಡೇ 1 ಇವತ್ತಿನವರೆಗೂ ಹೇಳ್ತಾ ಇರೋದೇ ಒಂದು, ನೀವು ವೀಕ್ ಇದ್ದೀರಾ, ತುಂಬಾ ಆರೋಗ್ಯ ನಿಮ್ ಹಾಳು ಮಾಡ್ಕೊಂತ ಇದ್ದೀರಾ, ಊಟ ಮಾಡಿ ಚೆನ್ನಾಗಿರಿ, ಮಕ್ಳನ್ನ ನೋಡ್ಕೊಳ್ಳಿ ಅಂತ. ಬಟ್ 1 ತಿಂಗಳು ತಿಂದ್ರೆ ಇನ್ನೊಂದ್ 3 ತಿಂಗಳು ನನ್ಗೆ ಇಂಟ್ರೆಸ್ಟ್ ಇರಲ್ಲ. ಆತರ ಆಗೋಗ್ಬಿಟ್ಟಿದೆ. ಎಲ್ಲಾರುನು ನನ್ಗನ್ಸೋ ಮಟ್ಟಿಗೆ ನಾನು ತುಂಬಾ ಜನ ಅವ್ರವ್ರ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿರೋದು ತುಂಬಾ ಎಲ್ಲಾರ ಮನೇಲೂ ಇದ್ದೇ ಇರುತ್ತೆ. ಆದ್ರೆ ವರ್ಷ ಕಳೀತಾ ಹೆಂಗಿರುತ್ತೆ ಅಂತಂದ್ರೆ ಸ್ವಲ್ಪ ಮರಿತಾ ಹೋಗ್ತಾರೆ. ಬಟ್ ಅದೇನೋ ನನಗೆ ದೇವರಾಣೆ ಅದು ಮರೆಯಕ್ಕೂ ಆಗ್ತಾ ಇಲ್ಲ ನನ್ಗೆ. ನನ್ಗೆ ನೆನಪುಗಳು, ನೋವುಗಳು ಜಾಸ್ತಿ ಆಗ್ತಾ ಇದೆ ಹೊರತು ಮರೆಯಕ್ಕಂತೂ ಚಾನ್ಸೇ ಇಲ್ಲ ನನ್ಗೆ. ಗ್ರಾಜುವಲಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಇಯರ್ ಟು ಇಯರ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ನಂಗೆ ಇಯರ್ ಟು ಇಯರ್ ಅಲ್ಲ, ಡೈಲಿ ಜಾಸ್ತಿ ಆಗ್ತಾ ಇದೆ. ಅದು ನಾನೇ ಜಾಸ್ತಿ ಮಾಡ್ಕೊಂತ ಇದೀನೋ ಏನೋ ಗೊತ್ತಿಲ್ಲ. ಆದ್ರೂನು ಬಿಸ್ನೆಸ್ ಅಲ್ಲಿ ಸ್ವಲ್ಪ ಬ್ಯುಸಿ ಇರೋಣ ಅಂತ ಅನ್ಬಿಟ್ಟು ಆದಷ್ಟು ತೊಡಸ್ಕೊಂಡಿರ್ತೀನಿ, ಮಕ್ಳ ಜೊತೆ ಇರ್ತೀನಿ.
ಇವಾಗ ಆಚೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ನಾನು ಈ ನಡುವೆ ಮಕ್ಕಳನ್ನ. ಸೊ ಅದಕ್ಕೆ ಇವತ್ತೊಂದು ಔಟಿಂಗ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಬ್ರು ಕರ್ಕೊಂಡು ಹೋಗ್ತೀನಿ ಇವಾಗ. ಒಬ್ರನ್ ಬಿಟ್ಟು ಒಬ್ರು ಬೇಡ, ಚೆನ್ನಾಗಿರಲ್ಲ. ಸೊ ಇಬ್ರು ನನ್ನ ಮಕ್ಳು ಜೊತೆಗೆ ಬರ್ಲಿ. ಇಲ್ಲೇ ಒಂದು 10 ಕಿಲೋಮೀಟರ್ಸ್ ಏನೋ ಆಗುತ್ತೆ ಆಲ್ಮೋಸ್ಟ್. ಬನ್ನಿ, ಹೋದ್ಮೇಲೆ ಹೇಳ್ತೀನಿ ಏನು ಎತ್ತ ಟೆಂಪಲ್ ಹೆಂಗಿರುತ್ತೆ ಅಂತ ಅನ್ಬಿಟ್ಟು, ಆಯ್ತಾ. ಇವಾಗ ಟೆಂಪಲ್ ರೀಚ್ ಆಗಿದೀವಿ. ಶ್ರೀ ಮಾರುತಿ ಸಾಯಿಧಾಮ್ ಟೆಂಪಲ್. ಇದು ಅಶ್ನಕುಂಟೆ ಬರುತ್ತೆ, ನೆಲಮಂಗ್ಲ. ಬನ್ನಿ ಒಳಗಡೆ ಹೋಗೋಣ. ಹಂಗೆ ಇವತ್ತು ಹನುಮ ಜಯಂತಿ ಅಲ್ವಾ, ಸೊ ಹಂಗಾಗಿ ಏನೇನೋ ಹಾಕೊಂಡಿದ್ದಾರೆ. ಬಾ ಬಾ ಓನಮ್ಮ. ಇದೆ ಆರ್ಕಿಟೆಕ್ಚರ್ ನೋಡಿ ಏನ್ ಚೆನ್ನಾಗಿದೆ. ಚಿನ್ನಿ ಮುಂದೆ ಬಾ, ನಡಿ ಆ ಕಡೆ. ಸ್ಲಿಪ್ಪರ್ಸ್ನ ಇಲ್ಲೇ ಬಿಡಬೇಕು. ಬಿಡಮ್ಮ. ನನ್ನ ಮಗಳು ನೋಡಿ ಚೂಡಿದಾರ್ ಹಾಕೊಂಡಿದ್ದಾಳೆ ಇವತ್ತು. ಆನೆನಾ? ಬಾ ಒಳಗಡೆ ನಡಿ, ಒಳಗಡೆ ಬನ್ರಿ. ಅಲ್ಲಿ ಎದುರುಗಡೆ ಪೂಜೆ ಸಾಮಾನು ಬೇಕಾದ್ರೆ ತಗೋಬಹುದು ನೋಡಿ. ಟೆಂಪಲ್ ವ್ಯೂ ಸಕ್ಕತ್ತಾಗೈತೆ. ಇದು ಸ್ಟೋರಿನೂ ಹೇಳ್ತೀನಿ, ಬಾ ಬಾ ಬಾ. ಪ್ರಸಾದ ಕೊಡ್ತಾವ್ರೆ. ಚಿನ್ನಿ ಬಾ ನೋಡಿ, ಟೆಂಪಲ್ ಸಕ್ಕತ್ತಿದೆ. ಫಸ್ಟು ಪ್ರಸಾದ ತಿನ್ಬಿಡೋಣ. ಹಾ, ಕೈ ಮುಗಿ. ನೀನು ಕೈ ಮುಗಿಯಪ್ಪ. ನೋಡ್ದ ಎಷ್ಟ್ ಚೆನ್ನಾಗಿ ಮುಗೀತದೆ ನಮ್ಮ ಮಗ. ಹಂಗೆ ಸರಿ ಗೈಸ್, ಫಸ್ಟು ಪ್ರಸಾದ ತಿನ್ಬಿಡೋಣ ಅಂತ, ಆಮೇಲೆ ಒಳಗಡೆ ಹೋಗಿ ನೀಟಾಗಿ ಎಲ್ಲ ನೋಡ್ಕೊ ಬರ್ಬೋದು. ಒಬ್ನೊಬ್ನೇ ಹೋಯ್ತವನೆ. ಲೈನಲ್ಲಿ ಹೋಗ್ಬೇಕು. ಬಾರೋ. ಅಲ್ಲಿ ಪಲಾವ್ ಏನೋ ಕೊಟ್ಟಿದ್ದಾರೆ ಪ್ರಸಾದ. ಏನೇನಮ್ಮ? ಏನೋ ನೀರು. ಸೊ ಇವಾಗ ಪ್ರಸಾದ ಎಲ್ಲ ತಿಂದ್ವಿ. ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ನಾವು ಕೂಡ ದರ್ಶನ ಮಾಡ್ಕೊಂತೀವಿ. ಬರ್ರೋ. ಇವ್ ನಾನೇ ನೋಡ್ಕೊಂಡು ನಿಂತವನೇ ಇಲ್ಲಿ. ಬಾ. ನಡೀರಪ್ಪ. ನಿಧಾನ ಹತ್ಬೇಕು. ಏನಪ್ಪ ಎತ್ಕೋಬೇಕಾ? ನಿಧಾನ ಹತ್ರಿ. ಇವಾಗ ಒಳಗಡೆ ತೋರಿಸ್ತೀನಿ ಎಷ್ಟು ದೇವ್ರಿದೆ ಏನು ಎತ್ತ. ಸಕ್ಕತ್ತಾಗಿದೆ ಮಾತ್ರ ದೇವಸ್ಥಾನ ನೋಡಿ. ಆಂಜನೇಯ ಸ್ವಾಮಿ ಎಷ್ಟು ದೊಡ್ಡದು ದೇವಸ್ಥಾನ ನೋಡಿ. ಚಿನ್ನಿ ಓನಮ್ಮ. ಇಳಿಯೋ ಗುಂಡ. ಇವಾಗ ಅರ್ಚನೆ ಮಾಡಿಸಿದ್ವಿ, ಹಾಗೇನೆ 10 ರೂಪೀಸ್ ಟಿಕೆಟು. ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಒಂದೇ ಸಲ ಹೋಗೋಣ ಅಂತ ನಿಂತ್ಕೊಂಡ್ವಿ. ನೋಡಿ ಅರ್ಚನೆ ಮಾಡ್ತಾ ಇದ್ದಾರೆ. ನೋಡೋದು ಹೂವು ಹಾಕ್ತಾರೆ ನೋಡೋದು ಹಂಗೆ. ಇವತ್ತೇನೋ ಬಿಡ್ತಾರೆ, ಇವತ್ತೇನೋ ಇದು ಅಂತ. ಹೌದು. ಹೋಗೋಣ ಈ ಕಡೆ. ಬಾ ಬಾ. ಅಲ್ಲ ಆಂಟಿ ಜೊತೆ ಮಾತಾಡ್ತಿದ್ವಲ್ಲಮ್ಮ, ಅಲ್ಲೊಬ್ರು ಸಿಕ್ಕಿದ್ರಲ್ಲ. ಬಾ. ಇವಾಗ ಇದು ಶ್ರೀ ಜೈ ಸಂತೋಷಿಮಾ ಹೆಣ್ದೇವ್ರು.
ಇಲ್ಲಿ ರಥ. ಸ್ವಾಮಿ ನಮಸ್ಕಾರ ಮಾಡಪ್ಪ. ಓ ಅಣ್ಣ. ನಮಸ್ಕಾರ ಮಾಡ್ದಾ? ನೋಡಿ ಇಲ್ಲಿ ಕೆಲವಷ್ಟು ಹೆಣ್ದೇವ್ರಿದೆ. ಸರಸ್ವತಿ, ಮಹಾಲಕ್ಷ್ಮಿ, ಕೈಯಪ್ಪ, ಇದು ಅಂಬೆ, ನೋಡಿ ಮಹಾಬಲಿಪುರ ಬಾಲಾಜಿ ಅಂತ ಇದು ಒಂದು ರಾಮಾಪೀರ್, ಆಮೇಲೆ ಇದು ಗಣೇಶ. ನೋಡಿ ಇಷ್ಟು ದೇವರಿದೆ. ನಡೀರಿ ಆ ಕಡೆ. ಇದು ಸಾಯಿಬಾಬಾ ಇಲ್ಲೇ ಪಕ್ಕದಲ್ಲಿದೆ. ನೋಡಿ ಸಾಯಿಬಾಬಾ. ಓನಮ್ಮ ಇಡ್ತೀನಿ. ನನ್ನ ಮಗಳು ಮೈ ಕೊಡ್ದಾಕ್ಬಿಟ್ಲು, ಬೇಜಾರಾಗ್ತೈತೆ. ಜೋರಾಗಿ ಮಾತಾಡ್ಬೇಕು ಇವಾಗ ನಾನು. ಅವ್ನು ನೋಡಿ ಹೆಂಗ್ ಹೊಡೈತವನೆ. ಲೇ ಯಾಶ್ ಅಮ್ಮ ಬಂದಾಗಿಂದ ಹಿಂಗೆ ಹಿಂಸೆ ಕೊಡ್ತಾವ್ರೆ ನನಗೆ. ಓಡಿ ಹೋಯ್ತವ್ರೆ. ಅದ್ರಲ್ಲಿ ಎಸ್ಪೆಷಲಿ ಇವನು. ಈ ದೇವಸ್ಥಾನಕ್ಕೆ ನಮ್ಮದು ಮೊದಲನೇ ಆ್ಯನಿವರ್ಸರಿ ಇತ್ತಲ್ಲ, ಡಿಸೆಂಬರ್ 2. ಅವಾಗ ನನ್ನ ಮಗಳು ಹೊಟ್ಟಲಿದ್ಲು. ನನಗೆ ಡಿಸೆಂಬರ್ 1 2 ಬಂದಿದ್ವಿ ನಾನು ನನ್ನ ಹಸ್ಬೆಂಡು. ಅವಾಗ ಬಂದಿದ್ದಕ್ಕೆ ಇವತ್ತು ನಾನು ಇಬ್ಬರು ಮಕ್ಕಳನ್ನೂ ಕರ್ಕೊಂಡು ಬಂದಿದ್ದೀನಿ. ಅದು ಡಿಸೆಂಬರ್ 2 ಆ್ಯನಿವರ್ಸರಿ ದಿವಸ. ಎಂಥ ಒಂದು ಸಮಯ ನಿಮಗೆ ಚೇಂಜ್ ಆಗಿಬಿಟ್ಟಿದೆ. ನಾವು ಅವತ್ತಿದ್ದು ಇವತ್ತಿಂದಿದ್ಗೂ ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಏನೆಲ್ಲ ಚೇಂಜ್ ಆಗಿಬಿಟ್ಟಿದೆ ಲೈಫಲ್ಲಿ ಅಂತ ಬಂದೇ ಇರಲಿಲ್ಲ. ನಾನು ಅವ್ರ ಜೊತೆ ಬಂದಿದ್ದೀನಿ ದೇವಸ್ಥಾನಕ್ಕೆ, ಅದಾದಮೇಲೆ ಏನು ಬಂದಿರಲಿಲ್ಲ. ಇವತ್ತು ಇಬ್ಬರು ಮಕ್ಕಳು ಕರ್ಕೊಂಡು ಬಂದಿದ್ದೀನಿ. ನನ್ನ ಮಗ ಅಲ್ಲಿ ಆಟ ಆಡೋಕ್ಕೆ ಹೋಗೋದು, ಅದನ್ನೇ ನೋಡ್ತಾ ಇದ್ದೀನಿ. ಜೋರಾಗಿ ಮಾತಾಡಬೇಕು. ಇವಾಗ ಮೈಕು ಬೇರೆ ಇಲ್ಲ, ಇನ್ನು ಮೈಕ್ ಪರ್ಚೇಸ್ ಮಾಡಬೇಕು ನಾನು. ನನ್ನ ಮಗಳು ಮಾಡಿದ ಕೆಲಸಕ್ಕೆ ಇವಾಗ ಮೈಕ್ ಬೇರೆ ತೊಗೋಬೇಕು ನಾನು. ನೋಡ್ದಾ? ಕೊಡು, ಹಿಂಗೆ ಹೊಡಿಸ್ಲಮ್ಮ. ಮುಂದೆ ಹೋಗಂತೆ. ಇವಾಗ ಆಚೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಓನಮ್ಮ. ಹ್ಞೂ ಸರಿ. ಮುಟ್ಬಾರ್ದು ಚಿನ್ನಿ, ಮುಟ್ಬಾರ್ದು. ಮುಟ್ಬಾರ್ದು. ನೋಡಿ ಇಲ್ಲೂ ಚಾಮಿ ಐತೆ, ಆಂಜನೇಯ ಸ್ವಾಮಿ. ಬನ್ರಿ ಬನ್ರಿ ಬನ್ರು, ಬಾರೋ ಯಾಂಶ್.
ಇಲ್ವಾ ನೀನು? ಏನಮ್ಮ? ಬನ್ರಿ ನೋಡೋಣ ಬಾ. ಇದಮ್ಮ ಆಕ್ಚುಲಿ ಮನೆ ಕಡೆ ಹೊರಟಿದ್ವಿ ಬಸ್ ಸ್ಟ್ಯಾಂಡಿಗೆ ಹೋಗೋಣ ಅಂತ ಹೇಳಿ. ಅಲ್ಲೇ ನೋಡಿದ್ರೆ ಜಾತ್ರೆ ನಡೀತಾ ಇತ್ತು. ಹನುಮ ಜಯಂತಿ ಆಗಿರೋದ್ರಿಂದ ಪ್ರತಿ ಒಂದು ದೇವಸ್ಥಾನದಲ್ಲೂ ವಿಶೇಷವಾದ ಪೂಜೆ. ಸೊ ಮಕ್ಳಿಗೂ ಏನಾದ್ರು ಕೊಡ್ಸೋಣ ಅಂತ ಹೇಳಿ ಆ ಕಡೆ ಕರ್ಕೊಂಡು ಹೋದೆ. ಒಂದ್ ರೌಂಡ್ ಅಷ್ಟೇ ಇದನ್ನ ಕೊಡಿಸ್ಕೊಂಡು ಕರ್ಕೊಂಡ್ ಬಂದ್ಬಿಟ್ಟೆ. ಇನ್ನು ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿಲ್ಲ. ಸುಮ್ನೆ ಆಮೇಲೆ 8-9 ಗಂಟೆ ಆಗೋಗುತ್ತೆ ವಾಪಸ್ ಬರೋದಿಕ್ಕೆ ಅಂತ ಹೇಳಿ. ಇದ್ ಒಂದ್ ಚೆನ್ನಾಗಿತ್ತು. ಇದರ ಒಂದು ಆಟ ಸಾಮಾನು ಇರ್ಲಿಲ್ಲ. ಮಗನ್ಗೆ ಬ್ಯಾಟು ಬಾಲು ಮತ್ತೆ ಚಿನ್ನಿಗೆ ಇದ್ ಬೇಕಿತ್ತಂತೆ. ಏಯ್ ಯಾಕೋ ಏಯ್ ಗುಂಡ, ತೋರ್ಸು ನೀನು ಐಸ್ ಕ್ರೀಮ್ ತೋರ್ಸು. ಐಸ್ ಕ್ರೀಮಾ? ನೋಡಿ ಇವಾಗ ಇಲ್ಲೇ ಇದ್ನಲ್ಲ, ಮಗಳಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬ್ಲಿಂಕಿಟ್ಟಲ್ಲಿ ಹೊಸ ಮೈಕ್ ತರಿಸ್ಕೊಂಡೆ. ಅದೇನೋ ನಮಗೆ ಮೈಕ್ ಇಲ್ಲ ಅಂದರೆ ಆಗಲ್ಲ. 20 ಮಿನಿಟ್ಸ್ ಆಯಿತು ಬಂದು ತಂದುಕೊಟ್ರು. ಇವಾಗ ಸಮಾಧಾನ. ನೋಡಿ ಅಲ್ಲಿ ಯಾರೋ ಪರಿಚಯ ಆದರು, ಹಾಗೆ ಮಗುನ ಎತ್ಕೊಂಡು ನಿಂತವ್ರೆ. ಹಠ ಮಾಡ್ತಿದ್ದ ಅಂದ್ಬಿಟ್ಟು ನಿಂತವ್ರೆ ಪಾಪ. ಮನೆಗ್ ಬಂದಿದ ತಕ್ಷಣ ಅಡ್ಗೆ ಮಾಡ್ಬೇಕಲ್ಲ, ಅದಕ್ಕೆ ಚಪಾತಿ ಎಲ್ಲ ಮಾಡ್ಕೊಂಡು ಮತ್ತೆ ಅನ್ನಕ್ಕೂ ಇಟ್ಕೊಂಡು ಒಂದ್ ಸೈಡು ಬೇಗ ಬೇಗ ಒಂದ್ ಹಾಫ್ ಆನ್ ಅವರ್ ಅಲ್ಲೆಲ್ಲ ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡೆ. ಸೊ ಊಟ ಮುಗಿಸ್ಕೊಂಡು ಮಲ್ಕೊಂಡ್ವಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು.